ಗಾಯ್ಸ್, ನಿಮ್ಮೆಲ್ಲರಿಗೂ ಇವತ್ತಿನ ಮತ್ತೊಂದು ಲಾಗ್ಗೆ ಸ್ವಾಗತ ಸುಸ್ವಾಗತ. ಗಾಯ್ಸ್, ಇವತ್ತು ನಾನು ನಮ್ಮ ಏರಿಯಾದಲ್ಲಿರುವ ಸುಂಕಲಮ್ಮನ ಗುಡಿ ಹತ್ರ ಬಂದು ಗುಡಿ ಒಳಗೆ ಕುಂತ್ಕೊಂಡಿದ್ದೀನಿ. ಈ ಮಧ್ಯಾಹ್ನ ಟೈಮ್ನಲ್ಲಿ ಮನೇಲಿ ಕುಂತು ಕುಂತು ತುಂಬಾನೇ ಬೇಸರ ಆಗೋಯ್ತು. ಮಧ್ಯಾಹ್ನ ಟೈಮ್ನಲ್ಲಿ ತುಂಬಾ ಈ ಗುಡಿಯಲ್ಲಿ ತುಂಬಾ ಶಾಂತವಾಗಿರುತ್ತೆ ಮತ್ತು ವಾತಾವರಣ ತುಂಬಾ ತಂಪಾಗಿರುತ್ತೆ. ಈ ಹೊಸ ಗುಡಿ ಇದು. ಒಂದು 2 ವರ್ಷನೂ ಆಯ್ತು ಈ ಗುಡಿ ಕಟ್ಸ್ಬಿಟ್ಟು. ಅದಕ್ಕೆ ಈ ಗುಡಿಯಲ್ಲಿ ಕುಂತ್ಕೊಂಡಿದ್ದೀನಿ. ತುಂಬಾ ತಂಪಾಗಿದೆ ಈ ಗುಡಿಲಿ ವಾತಾವರಣ. ಇವತ್ತು ಎಲ್ಲಿ ಹೋಗಕ್ಕಾಗ್ಲಿಲ್ಲ. ಇವತ್ತಿನ ರೂಟೀನ್ ಇದೆ. ಇವತ್ತು ಯಾವ ಕೆಲ್ಸನೂ ಇರ್ಲಿಲ್ಲ. ಎಲ್ಲಿ ಹೋಗಕ್ಕೂ ಯಾವ ಹೊಲದ ಕೆಲಸನೂ ಇಲ್ಲ. ಈಗ ಇನ್ನ ಸುಗ್ಗಿ ಬರೋದಕ್ಕೆ, ಮಳೆಗಾಲ ಬರೋದಕ್ಕೆ ಇನ್ನ 1 ರಿಂದ 1.5 ತಿಂಗಳು ಇರೋದ್ರಿಂದ ಇವಾಗ ಯಾವುದೇ ಕೆಲಸ ಇಲ್ಲ. ಹಂಗಾಗಿ ಏನ್ ಮಾಡೋಣ ಅಂತಂದು ಮನೇಲಿ ಕುಂತು ಬೇಜಾರಾಯ್ತು. ಹಂಗೆ ಹೊರಗಡೆನೆ ಸ್ವಲ್ಪ ಬಂದು ಮೈಂಡ್ ಫ್ರೆಶ್ ಆಗುತ್ತೆ ಅಂತೇಳಿ ಈ ಗುಡಿಗೆ ಬಂದಿದ್ದೀನಿ. ಈ ಗುಡಿಲಿ ಏನೋ ಯಾರೂ ಇರಲಿಲ್ಲ. ನನಗೆ ಯಾರೂ ಇರದೇ ಇರೋಂಥ ಜಾಗದಲ್ಲಿ ಇರೋಕೆ ತುಂಬ ಇಷ್ಟ. ಅಲ್ಲಿ ತುಂಬ ಪ್ರಶಾಂತವಾಗಿರುತ್ತೆ, ನಾಯ್ಸ್ ಇರಲ್ಲ, ಯಾವುದೇ ಗಲಾಟೆ ಇರಲ್ಲ. ಹಂಗಾಗಿ ಈ ಗುಡಿಲಿ ಕುಂತ್ಕೊಂಡು ನಿಮ್ಮ ಜೊತೆ ನನ್ನ ಲೈಫ್ನ ಶೇರ್ ಮಾಡ್ಕೊತಿದ್ದೀನಿ. ಹೇಗೆ ಅನಿಸ್ತಾ ಇದೆ ನಿಮಗೆ? ಈ ಗುಡಿಯಿಂದ ಹೋಗಿದ್ದೀನಿ. ಗಾಯ್ಸ್, ನೀವು ಫ್ರೀ ಟೈಮ್ನಲ್ಲಿ ಏನೇನು ಮಾಡ್ತೀರಾ ಕಾಮೆಂಟ್ನಲ್ಲಿ ಹೇಳಿ ಗಾಯ್ಸ್, ನಾನು ನೋಡ್ಕೋತೀನಿ. ಗೈಸ್, ಈ ಲಾಗ್ ನಿಮಗೆಲ್ಲ ಹೇಗೆ ಅನಿಸ್ತು? ನಾನಂತೂ ನಿಮ್ಮನ್ನ ಎಂಜಾಯ್ ಮಾಡಿಸೋಕ್ಕೆ ತುಂಬಾ ಪ್ರಯತ್ನ ಮಾಡ್ತಾ ಇದ್ದೀನಿ. ನಿಮ್ಮನ್ನ ಎಂಟರ್ಟೈನ್ ಮಾಡ್ಬೇಕು ಅನ್ನೋದೇ ನನ್ನ ಗುರಿ. ನನ್ನ ಕೈಲಿ ಆದಷ್ಟು ಪ್ರಯತ್ನ ಮಾಡ್ತೀನಿ. ನೀವೆಲ್ಲ ಎಂಜಾಯ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಇದೇ ಥರ ಮುಂದಿನ ಲಾಗ್ನಲ್ಲಿ ಸಿಗ್ತೀನಿ. ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.